ಆಯ್ತು ನಾವು ಚಿಕ್ಕ ವಯಸ್ಸಲ್ಲಿ ಗೊಣ್ಣೆ ಬಂದ್ರೆ ನೀವು ನೈಟಲ್ಲಿ ತಾನೇ ಒರೆಸ್ತಾ ಇದ್ರಿ. ಯಾಕೆ? ನಾವು ಕೆಟ್ಟ ಮಾತು ಮಾತಾಡ್ತೀವಿ ಅಂತ ಕಮೆಂಟ್ ಹಾಕ್ತೀರಾ. ಒಂದು ಟಿಪ್ಸ್ ಹೇಳ್ತೀನಿ, ವೆರಿ ವೆರಿ ಇಂಪಾರ್ಟೆಂಟು. ಹೆಣ್ಮಕ್ಳಿಗೆ ಪಿಂಪಲ್ಸ್ ಬರುತ್ತೆ ಅಂತಾರೆ. ನಮ್ಗೆ ಇದುವರೆಗೂ ಚಿಕ್ಕವರಿಂದ ಇವಾಗ ಬುದ್ಧಿವಾರ ಬಂದಿದ್ದು ಬುದ್ಧಿವಾರ ಬರ್ತದೆ. ಇದುವರೆಗೂ ನನಗೆ 51 ಇಯರ್ಸ್ ಆಗ್ತಾ ಇದೆ, ಪಿಂಪಲ್ ಅನ್ನೋದು ಬರೋದಿಲ್ಲ. ಕೆಲವ್ರಿಗೆ ಪೀರಿಯಡ್ಸಲ್ಲಿ ಎಲ್ಲೋ ರೇರಾಗಿ ಬರುತ್ತೆ, 3 ಡೇಸ್ಗೆ ಹೊರಟೋಗುತ್ತೆ. ಸಿಂಪಲ್. ನಿಮಗೆ ಬರಬಾರ್ದು ಅಂದರೆ ಈ ಊಟದಲ್ಲಿದೆ ಟಿಪ್ಸು. ಊಟ ಮಾಡ್ತೀರಲ್ಲ, ಅನ್ನ ಹುಳಿ ಊಟ ಮಾಡಿ, ಮೊಸರು ಊಟ ಮಾಡಿ. ನಾನ್ ವೆಜ್ ಅಲ್ಲ ನಾನು ಹೇಳ್ತಾ ಇರೋದು, ಓನ್ಲಿ ವೆಜ್ಜು. ವೆಜ್ ಊಟ ಮಾಡಿದಾಗ ನೋಡಿ, ಈ ಥರ ಕೈ ತೊಳ್ಕೊತೀರಾ ಅಲ್ವಾ, ಕೈ ತೊಳ್ಕೊಂಡಿದ್ದ ತಕ್ಷಣವೇ ಈ ಥರ ಮುಖ ಸೌರ್ಕೋಬೇಕು. ಇದು ನಮ್ಮ ಫ್ಯಾಮಿಲಿ ಟಿಪ್ಸು. ನಮ್ಮ ಅಕ್ಕಂದ್ರೆ ಇವತ್ತಿಗೆ ಎಲ್ಲರೂ ಅಷ್ಟೇ, ಪಿಂಪಲ್ಸೇ ಬರಲ್ಲ ನಮ್ಗಳಿಗೆ, ಕೊಲೆಸ್ಟ್ರಾಲ್ ಇಲ್ಲ ನೋಡಿ. ಅದು ನಮ್ಮ ಊಟದಲ್ಲಿ ನಾವು ಕೈಯಲ್ಲಿ ಕಲಸಿ ಊಟ ಮಾಡೋದು ಒಂದು ಪವರು. ಜೊತೆಗೆ ನಾವು ತಿಂದಿರೋ ಅಂಥದ್ದು ಎಲ್ಲ ಒಳ್ಳೇದಿರೋದ್ರಿಂದ ಮುಖ ಸೌರ್ಕೊಂಡಾಗ ಉರಿ ಕೂಡ ಬರಲ್ಲ, ಪಿಂಪಲ್ಸು ಬರಲ್ಲ, ಮುಖ ತುಂಬ ಶೈನಿಂಗಲ್ಲಿರುತ್ತೆ, ಯಾವಾಗಲೂ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೇ ನಮ್ಮ ಟಿಪ್ಸು. ಫೇರ್ ಆ್ಯಂಡ್ ಲವ್ಲಿ, ಫೇರ್ ಅವರ್ ಹಾಕೊಳ್ಳೋದು ಏನೂ ಬೇಡ, ಇದು ಹಾಕೊಳ್ಳಿ, ಒರಿಜಿನಲ್ ಪ್ಯಾಕ್. ಸುಮ್ಮನೆ ಹಾಗೆ ಹೀಗೆ ಹಿಂಗೆ ಒರೆಸ್ಕೊಳ್ಳಿ ಅಷ್ಟೇ. ನೀಟಾಗಿ ಕೈ ತೊಳ್ಕೊಂಡು ಒರೆಸ್ಕೊಳ್ಳಿ. ಅದು ಎಂಜಲ್ ಕೈಯಲ್ಲ ಗುರು, ಎಂಜಲ್ ಕೈಯಲ್ಲ. ಕ್ಲೀನಾಗೆ ಒಂದ್ಸಲ ಊಟ ಆಗಿದ ತಕ್ಷಣ ಕೈ ತೊಳ್ಕೊಂಡಾಗ ಆ ಅಂಶ ನಿಮಗಿರುತ್ತೆ. ಮೊಸರಾಗಿರಲಿ, ಹುಳಿ ಆಗಿರಲಿ. ಆಮೇಲೆ ಹೇಳ್ತೀನಿ, ನಾನ್ ವೆಜ್ ಆದರೆ ದಯವಿಟ್ಟು ಮಾಡ್ಕೋಬೇಡಿ. ಮುದ್ದೆ ತಿನ್ಬಿಟ್ಟು ಮಕ್ಕ ಒರೆಸ್ಕೋಬೇಡಿ. ಮುದ್ದೆ, ಮಟನ್, ಚಿಕನ್ ಆ ಥರ ನಾನ್ ವೆಜ್, ಮೊಟ್ಟೆ ಈ ಥರ ಐಟಮಲ್ಲಿ ದಯವಿಟ್ಟು ಪ್ರಯತ್ನ ಮಾಡಬೇಡಿ. ಆಮೇಲೆ ನನ್ನ ಬೈತೀರಾ. ವೆಜಿಟೇಬಲ್ಸ್ ಏನೇ ತರಕಾರಿ ಆಗಿರಲಿ, ಮೊಸರಾಗಿರಲಿ, ಹುಳಿ ಆಗಿರಲಿ, ರಸಮ್ ಆಗಿರಲಿ, ಏನೇ ಆಗಿರಲಿ, ಕೈ ತೊಳ್ಕೊಂಡ್ಮೇಲೆ ಫಸ್ಟೇ ಈ ಥರ ಸವರ್ಕೊಂಡು ನೀವು ನೋಡಿ, ಒಂದು 10 ದಿನ ನೋಡಿ. ಪಿಂಪಲ್ ಬಂದರೆ ನನಗೆ ಬೈರಿ. ಪಿಂಪಲ್ ಇದ್ರೂ ಕೂಡ ಹೋಗುತ್ತೆ, ಪಿಂಪಲ್ ಬರೋದೇ ಇಲ್ಲ. ನಮ್ಮಲ್ಲಿ ನನ್ನ ಟಿಪ್ಸು ನನ್ನ ಮಗಳಿಗೂ ಬರೋದಿಲ್ಲ. ನೋಡ್ಕೊಳ್ಳಿ, ಇದೆ ಟಿಪ್ಸ್. ಪಿಂಪಲ್ ಬರದೇ ಇರೋವಂಥದ್ದು ಈಸಿ. ಯಾವ ಪೇಸ್ಟು ಹಚ್ಕೋಬೇಡಿ, ಯಾವ ಕೆಮಿಕಲ್ಲು ಬೇಡ. ನೋಡಿ, ಶುದ್ಧವಾದ ಊಟ ಮಾಡಿ ಮುಖ ಒರೆಸ್ಕೊಳ್ಳಿ, ಮುಗೀತು. ನೀವು ಬಟ್ಟೆ ಒರೆಸ್ಕೊತೀರಲ್ವ ಕೈನ, ಬಟ್ಟೆ ಒರೆಸ್ಕೋಬೇಡಿ, ಮುಖ ಒರೆಸ್ಕೊಳ್ಳಿ, ಅಷ್ಟೇ ಸಾಕು. ನೋಡಿ ಗಾಯ್ಸ್, ಊಟ ಆದಮೇಲೆ ಮುಖ ಒರೆಸ್ಕೊಂತ ಹೇಳಿದ್ರು, ಕರೆಕ್ಟಾ? ಮುಖ ಒರೆಸ್ಕೊಂಡೆ. ಈಗ ಖಾರ ತಿಂದಿದ್ದೆ ನಾನು, ಮೂಗಲ್ಲಿ ಬರ್ತಾ ಇದೆ. ಏನು ಮಾಡಿ ಗೊತ್ತಾ, ಈಗ ಎದ್ಬಿಟ್ಟು ಹಿಂಗೆ ಒರೆಸ್ಬಿಡಿ. ಈ ಥರ ಪೋಲಿ ವಿದ್ಯೆಗಳೆಲ್ಲ ಕಲಿಬೇಡಿ. ಕಚ್ಚಡ ವಿದ್ಯೆ ಅದು, ಪೋಲಿ ವಿದ್ಯೆನಲ್ಲ. ಮೂಗೊರ್ಸೋದು ಹೇಳ್ಬೇಕಲ್ವಾ? ಓಕೆ, ಊಟ ಮಾಡೋ ತಟ್ಟೆ ಅಮ್ಮನ ಸೆರಗ್ ಸಿಕ್ತು, ನೈಟ್ ಸಿಕ್ತು, ಗೊಣ್ಣೆ ಒರೆಸೋದಲ್ಲ. ಇಂಥ ಬೇವರ್ಸಿ ಜೋಕ್ಸ್ ನಿಜವಾಗ್ಲೂ ಟ್ರೈ ಮಾಡಿ. ಊಟ ಆದಮೇಲೆ, ತಿಂಡಿ ಆದಮೇಲೆ, ಏನಾದರೂ ಸರಿ ಊಟನೇ ಮಾಡಬೇಕು ಅನ್ನೋದಿಲ್ಲ. ತಿಂಡಿ ಆದ್ರೆ ಬೆಳಿಗ್ಗೆ ಕೈ ತೊಳೆದ್ಬಿಟ್ಟು ಫಸ್ಟ್ ಕೈ ತೊಳಿತೀರಲ್ಲ, ಅವಾಗಲೇ ಮುಖ ಒರೆಸ್ಕೊಳ್ಳಿ. ಮುಖ ಒರೆಸ್ಕೊಡಿ. ತಿಕ್ಕಿ ಕಿಕ್ಕಂಬಿಟ್ಟಿರ ಉರಿಕೊಂಡ್ಬಿಡುತ್ತೆ. ನಾವು ಕೆಟ್ಟ ಮಾತು ಮಾತಾಡ್ತೀವಿ ಅಂತ ಕಮೆಂಟ್ ಹಾಕ್ತೀರಾ. ಏನಮ್ಮ ಕೆಟ್ಟ ಮಾತು ಮಾತಾಡ್ದೆ ನಾನು? ಬಾಡಿಲೆ ಹೆಸರು ಹೇಳಿದ್ದು. ಮಕ ಅಂದ್ರೆ ತಪ್ಪು, ತಿಕ್ಕ ಅಂದ್ರೆ ತಪ್ಪು, ಲೋಫರ್ ಅಂದ್ರೆ ತಪ್ಪು, ಬೇವರ್ಸಿ ಅಂದ್ರೆ ತಪ್ಪು. ಯಾರ ಮನೇಲೂ ಮಾತೇ ಆಡಲ್ವಾ? ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾ ಬಂದ ಅದೇ ಸ್ವಧರ್ಮ್ಯ ಆಟಗಳು ಆಡೋದು ಅಂತಾರೆ. ಸ್ವಧರ್ಮ್ಯ ಆಟ ಯಾವ್ದು ಹಾಡು ಹಾಕಿದ್ದಲ್ಲ, ಹೇಳು. ಸೀರೆ ಉಟ್ಕೊಂಡೆ ಸಂಪ್ರದಾಯ ಸುಪ್ಪಿನಿ ಎಲ್ಲ ಇರೋದನ್ನ ಇರೋ ತರನೇ ಹೇಳೋದು ನಾವು. ಚಿಕ್ಕವರಾದ್ರೂ ಅಷ್ಟೇ, ದೊಡ್ಡವರಾದ್ರೂ ಅಷ್ಟೇ, ಎಲ್ಲಾರು ಬರೀ ದೋಸೆನು ತೂತೇನೆ. ಕೆಟ್ಟ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲ. ಅಷ್ಟೊಂದು ಅವ್ರ ಅಮ್ಮ ಅವ್ರ ಅಪ್ಪ ಎಲ್ಲಾರನ್ನು ಕರೆದ್ಬಿಟ್ಟು ಇಲ್ಲ ಮನೇಲಿ ಕೂರ್ಸ್ಕೊಂಡು ಬೈತಾ ಇದ್ದೀನ. ಯಾರನ್ನೂ ಇಲ್ಲ, ಸುಮ್ಮನೆ ಹಾಗೆ ತಮಾಷೆಗೆ ಏನೋ ಬಂದ್ಬಿಡುತ್ತೆ. ಅದು ಫ್ಲೋ ಗೈಸ್, ಅದು ಸುಮ್ಮನೆ ಜೋಕ್ಸ್. ಅವೆಲ್ಲ ನಾವು ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ. ನಾವು ತುಂಬಾ ಫ್ರೆಂಡ್ಲಿ, ಆರಾಮಾಗಿ ಜಾಲಿಯಾಗಿ ಮಾತಾಡೋದು. ಐ ಮೀನ್ ಅನ್ಬಿಟ್ಟು ಹಿಂಗ್ ಅನ್ಕೊಂಡು ಈ ಕೆಟ್ಟ ಟಿಪ್ಸ್ನ ದಯವಿಟ್ಟು ಹೇಳ್ಕೊಡಬೇಡ. ಎಲ್ಲ ಮಕ್ಕಳು ಹಾಳಾಗೋಯ್ತವೆ. ಓಕೆ ಬಾಯ್. ಅವ್ರ ಅಮ್ಮಂದ್ರ ನೈಟಿನೆಲ್ಲ ಹಾಳು ಮಾಡ್ತಾರೆ. ನೋಡು, ಅಮ್ಮಂದ್ರ ನೈಟ್ ಇರೋದೇನಕ್ಕೆ? ಆಯ್ತು, ನಾವು ಚಿಕ್ಕ ವಯಸ್ಸಲ್ಲಿ ಗೊಣ್ಣೆ ಬಂದ್ರೆ ನೀವು ನೈಟಲ್ಲಿ ತಾನೇ ಒರೆಸ್ತಾ ಇದ್ರಿ. ಟಿಶ್ಯೂ ಗಿಶ್ಯೂ ಇರಲಿ, ವಾಶ್ ಬೇಸಿನ್ ಒರೆಸ್ತಿದ್ರಿ ತಾನೇ? ಒರೆಸ್ತಿದ್ದೀರಾ?
ಇವಾಗ ದೊಡ್ಡವರಾದ್ಮೇಲೆ ದೊಡ್ಡ ಗೊಣ್ಣೆ ಬರುತ್ತೆ ಅಂತ ವರ್ಷ ಆಸೆನಾ? ಚಿಕ್ಕವರಲ್ಲಿ ಚಿಕ್ಕ ಗೊಣ್ಣೆ ಅಮ್ಮ ಬೇರೆ ಗೈಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಒಂದಕ್ಕೆ ಹೋಗು, ಎರಡಕ್ಕೆ ಹೋಗು, ಇಷ್ಟಿಟ್ಟೆ ಹೋಯ್ತದ್ರಿ. ಇವಾಗ ಎತ್ತಕ್ಕೈತದ? ಎತ್ತಿದ್ಯಲ್ಲ ನಂದು ಎಮರ್ಜೆನ್ಸಿ ಇಷ್ಟು ತಿನ್ನು, ಇಷ್ಟು ಹೇಳು, ಇಷ್ಟು ಏತ್ ಬಿಡಕ್ಕೆ ಆನೆಲ್ಲ ದಿನ ಸಗಣಿನ. ಅದಕ್ಕೆ ಹೇಳಿದ್ದು ಮುಖ ತೊಳ್ಕೊ ಅಂತ ಹೇಳಿದ್ದು ಅಷ್ಟೇ. ಕಿವಿ ತೊಳ್ಕೊ, ಮೂಗ್ ತೊಳ್ಕೊಬಾರ್ದು. ಇದು ನಮ್ಮ ಅಮ್ಮಂದು ಟಿಪ್ಸು. ಏನ್ ಹೇಳಿ, ತಿಂದ್ಮೇಲೆ ನೀನ್ ಅನ್ಕೊಳ್ಳೋದು. 2 ವರ್ಷದಿಂದನೂ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಹೇಳ್ಕೊಟ್ಟೆ, ಹೋಗಿ ನಂಗೆ ಪಿಂಪಲ್ಲೇ ಬರಲ್ಲ, ಬೇಕಾದಿಲ್ಲ ಅಂದ್ಲು. ಇವಳಿಗೆ ಪೀರಿಯಡ್ ಟೈಮ್ನಲ್ಲಿ ಒಂಚೂರು ಬರುತ್ತೆ, ಡೈಲಿ ಮಾಡಮ್ಮ, ಅದು ಬರೋದೇ ಇಲ್ಲ ಪರ್ಮನೆಂಟಾಗಿ ಅಂತ ಹೇಳ್ತೀನಿ. ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ನಿಮ್ಗೆ ಇಷ್ಟ ಇದ್ದರೆ ನೀವು ತೊಳ್ಕೊಳ್ಳಿ. ಟಿಫನ್ ಆಯಿತಾ, ಮಧ್ಯಾಹ್ನ ಊಟ ಆಯಿತಾ, ಸ್ನ್ಯಾಕ್ಸ್ ಆಯಿತಾ, ಹೇಳಿದ್ನಲ್ಲ, ವೆಜ್ ಎಣ್ಣೆ ಜಿಡ್ಡು ಬಜ್ಜಿ ಬೋಂಡ ತಿನ್ಬಿಟ್ಟು ಅದು ತಿಂದ್ರೇ ಕೆಲವ್ರಿಗೆ ಬಜ್ಜಿ ಬೋಂಡ ತಿಂದ್ರೇ, ಡೀಪ್ ಫ್ರೈ ತಿಂದ್ರೇ ಪಿಂಪಲ್ ಬಂದ್ಬಿಡುತ್ತೆ. ಇಲ್ಲಮ್ಮ, ತಿಂಡಿ ಅಂದರೆ ಆರೋಗ್ಯಕರವಾದ ತಿಂಡಿ ತಿಂದಾಗ ವೆಜ್ಜಲ್ಲಿ ಹೇಳ್ಕೊಡ್ತೀನಿ. ಪೂರಿ ಸಾಗು ತಿಂದಾಗ ಮಾಡಬೇಡಿ, ಅದು ಎಣ್ಣೆ ಡೀಪ್ ಫ್ರೈ. ಬೋಂಡ ಬಜ್ಜಿ ತಿಂದಾಗ ಮಾಡಬೇಡಿ. ಅಟ್ಲೀಸ್ಟ್ ಒಂದೊತ್ತಾದರೂ ಅನ್ನ ಹುಳಿ ಊಟ ಮಾಡ್ತೀರಾ, ಮುದ್ದೆ ಊಟ ಮಾಡ್ತೀರಾ, ಅವಾಗೆಲ್ಲ ಅನ್ನ ಬಡಿಸ್ಕೊತೀರಾ, ಮೊಸರನ್ನ ತಿಂತೀರಾ. ಕೆಲವ್ರು ಮೊಸರನ್ನೇ ಊಟ ಮಾಡೋದಿಲ್ಲ. ಹಬ್ಬಕ್ಕೋ ಹುಣ್ಣಿಮೆಗೋ ನಾನು ನೋಡಿದ್ದೀನಿ. ಸ್ವಲ್ಪ ಕೈ ತೊಳ್ಕೊಂಡು ಒರೆಸ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್. ಅಲ್ಕ ಬರ್ದೇ ಹೋದ್ರು ಬಲ್ನಾಟಕ ಮಾಡ್ತೀಯ ಸದಾರಮೆ. ನೋಡು, ಒಳ್ಳೆ ಖಾರ ಊಟ ಮಾಡಿದೆ ನೋಡು, ಬರ್ತದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಏನೋ ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಹೇಳು. ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇನ್ಸ್ಟಾದಲ್ಲಿ ಫಾಲೋ ಮಾಡಿ. ನಾವು ಸ್ವಲ್ಪ ಕಾಮಿಡಿನೂ ಮಾಡ್ತೀವಿ. ನಾವು ಒಂಥರ ತುಂಬ ಅಡುಗೆ ಸೆನ್ಸ್ಗೆ ಸೀರಿಯಸ್ ಆಗಿರೋದಿಲ್ಲ, ಟಿಪ್ಸ್ಗಳು ಹೇಳ್ತೀವಿ, ಕಾಮಿಡಿ ಮಾಡ್ತೀವಿ. ನಿಮಗೆ ಒಂಥರ ಆಲ್ ಇನ್ ಒನ್ನು ಸಿಕ್ಬಿಡುತ್ತೆ. ಅಡುಗೆನೂ ಕಲಿತಾ ಒಂದು ಕಾಮಿಡಿ ಸೆನ್ಸು ಕಲ್ತ್ಕೊಳ್ತೀರಾ. ಅಮ್ಮ ಮಕ್ಕಳು ಹೇಗಿರಬೇಕು, ಒಂದು ಬಾಂಡಿಂಗಲ್ಲಿ ಫ್ರೆಂಡ್ಲಿ ಆಗಿರಬೇಕು, ಒಂಥರ ಸಂಬಂಧದ ಥರ ಇರಬಾರ್ದು. ಅದು ಬಾಂಡಿಂಗೇ ಬರೋದಿಲ್ಲ. ಸಿಟ್ಟಾಗೆ ಅಮ್ಮ ಹೇಳ್ದಂಗೆ ಮಗಳು ಮಾಡು, ಆ ಥರ ಇಲ್ಲವೇ ಇಲ್ಲ. ನಾವು ಫ್ರೆಂಡ್ಲಿ ಆಗಿರಿ. ತುಂಬ ಚೆನ್ನಾಗೆ ಓಡ್ತಾ ಇದೆ ವಿಡಿಯೋ. ಎಲ್ಲರೂ ಸಹಕಾರದಿಂದ ನಿಮ್ಮ ಅಕ್ಕಪಕ್ಕದ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ನಮ್ಮ ವಿಡಿಯೋನ ನೋಡಿ ಅಂತ ನೀವುಗಳು ಹೇಳಿ. ಯಾಕೆಂದರೆ ಟಿಪ್ಸ್ಗಳಿರುತ್ತೆ. ಹೇಳಬೇಕು ಅಂದರೆ ಒಳ್ಳೇದನ್ನ ತಲುಪಿಸ್ತಾ ಇದ್ದೀನಿ. ನೋಡು, ನಾನು ಮೊನ್ನೆ ಉಪ್ಪಿಟ್ಟು ಬೋಂಡ ಮಾಡಿದ್ನಾ, ಉಪ್ಪಿಟ್ಟೊಡೆ ಹಂಗೆ ಅದ್ರ ಜೊತೆಗೆ ಒಂದು ಎಷ್ಟು ಕಾಮಿಡಿ ಅಂದರೆ ಉಪ್ಪಿಟ್ಟು ಹೌದು, ಏನೇನೇನೋ ಕಮೆಂಟ್ ಹಾಕ್ಬಿಟ್ರು ನಮ್ಗೆ. ನಿಜವಾಗ್ಲೂ ನೋಡ್ತಾ ಇದ್ದಾರೆ, ಐಡಿಯಾಸ್ ಕೊಡ್ತಾವ್ರೆ. ನಮಗೂ ಐಡಿಯಾ ಬಂದಾಗ ನಾವೇನು ಅನ್ಸುತ್ತೆ, ಇವು ಇನ್ನೂ ಒಂಥರ ನಾವು ನೆಕ್ಸ್ಟ್ ಅಡುಗೆ ರೆಡಿ ಮಾಡ್ಕೊಳ್ಳೋದು. ಆಗ್ಲೇ ನನ್ನ ಮಗಳು 10 ಐಟಮ್ನ ಲಿಸ್ಟ್ ಮಾಡ್ಕೊಂಡಿದ್ದಾಳೆ. ಅಂದರೆ ಆ ಕಾಲದ ನಮ್ಮಮ್ಮ ನಮ್ಮ ಅಜ್ಜಿ ಮಾಡ್ತಾ ಇರೋದನ್ನೆಲ್ಲನೂ ಇವಾಗ ಇವಳು ಲಿಸ್ಟ್ ಮಾಡ್ಕೊತಿದ್ದಾಳೆ. ಯಾಕಂದರೆ ಈ ಜನ್ರೇಷನ್ ಪಿಜ್ಜಾ, ಬರ್ಗರು, ಡೀಪ್ ಫ್ರೈ ಅವೆಲ್ಲ ತಿನ್ನೋದಕ್ಕಿಂತ ಆ ಥರ ಹಳೆ ಕಾಲದ ಅಡುಗೆಗಳನ್ನ ಸ್ವಲ್ಪ ನಾವು ಮಾಡ್ಯುಲೇಷನ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಲ್ವಾ, ಆ ರೀತಿ ಮಾಡಿ ತುಂಬ ಹೆಲ್ದಿಯಾಗಿರತ್ತೆ, ಕಾಮಿಡಿನೂ ಇರುತ್ತೆ ನಿಮಗೆ. ಅದಕ್ಕೆ ನೀವು ಅವ್ರುಗಳಿಗೆ ಹೇಳಿದಾಗ ಅವರು ಬಂದು ಜಾಯ್ನ್ ಆಗ್ತಾರೆ, ನಮ್ಮ ಫ್ಯಾಮಿಲಿ ಜೊತೆ ಅವರು ಎಂಜಾಯ್ ಮಾಡ್ತಾರೆ. ಓಕೆ ಗಾಯ್ಸ್, ಉಂಡಾಯ್ತು, ಮಲ್ಕೊಳ್ಳೋಣ. ನಿಮ್ಮ ಅಪ್ಪನ ಶರ್ಟ್ ಹಾಕೊಂಡ್ಬಿಟ್ಟಿದ್ದೀಯ? ಇವತ್ತು ನಾನು ನಮ್ಮ ಅಪ್ಪನ ಶರ್ಟ್ ಹಾಕೊಂಡಿದ್ದೀನಿ. ಇದು ನಾನಿರೋದು XL, ಆದರೆ ಈ ಶರ್ಟ್ ಇರೋದು 4XL. ಇಬ್ರು ಹಾಕೋಬಹುದು. ನಾನು ನಮ್ಮ ಮಮ್ಮಿ ಇಬ್ರು ಒಳಗಡೆ ತುರ್ತೀವಿ, ಅಷ್ಟು ಚೆನ್ನಾಗಿದೆ ಶರ್ಟ್. ಬಟ್ ಚೆನ್ನಾಗಿದೆ, ದೊಗಲೆ ಲೂಸ್. ನನಗೆ ಹಿಂಗೆ ಇರಬೇಕು, ಗಾಳಿ ಆಡ್ತದೆ, ಎಲ್ಲ ಕಡೆ ಗಾಳಿ ಆಡ್ತದೆ. ಎಷ್ಟು ದೊಡ್ಡ ಶರ್ಟ್. ನಿಮ್ಮ ಅಪ್ಪನ ಅಣ್ಣ ಒಬ್ರು ತಲೆ 2 ತಲೆ ತೂರ್ತದೆ ಅಲ್ಲಿ ಶರ್ಟು. ಓಕೆ ಗಾಯ್ಸ್, ಬಾಯ್. 99 ರೂಪಾಯಿ ಅಷ್ಟೇ ಶರ್ಟು. 99 ರೂಪಾಯಿ, 99 rupeesಗೆ 4XL ನಿಂತ್ಕೊಂಡು ಇಷ್ಟಗಳಿದೆ ಅಂತ. ನಾನು ನಿಂತ್ಕೊಬಿಟ್ರೆ ಇವಾಗ ಅಮ್ಮ ಇರು, ಬತ್ತಿ ಸೈಡ್ ಚಡ್ಡಿನೇ ಹಾಕೊಳ್ಳೋದು ಬೇಡ, ಕೆಳಗಡೆ ಏನು ಹಾಕೊಳ್ಳೋದೇ ಬೇಡ, ಅಷ್ಟುದ್ದ ಇದೆ. ಇರು ಬತ್ತೀನಿ. ನನ್ನ ಅವತಾರ ನೋಡ್ಬೇಕಾ ನೀವು ಇಲ್ಲಿ ನೋಡಿ ಗಾಯ್ಸ್. ನಾನು ಚಡ್ಡಿ ಹಾಕಿದ್ದೀನಿ ನೋಡಿ, ಇಲ್ಲಿ ಚಡ್ಡಿ ಇದೆ. ಆದ್ರೆ ಈ ಶರ್ಟು ಹಿಂಗಿರೋ ಕಾರಣ ಚಡ್ಡಿನೇ ಮುಚ್ಚೋಯ್ತದೆ.
4XL ನಮ್ಮ ಅಪ್ಪನ ಶರ್ಟ್. ಆದ್ರೆ ನಮ್ಮ ಅಪ್ಪನ ಇಷ್ಟ ದಪ್ಪ ಇಲ್ಲ. ಪಾಪ ಮಾತ್ರ 99 ರುಪೀಸ್ ಅನ್ಬಿಟ್ಟು ತಗೊಂಡ್ ಬಂದಿರೋದು. ಹಾಕೊಂಡ್ಮೇಲೆ ಗೊತ್ತಾಯ್ತು ಹಿಂಗಿದೆ ಅಂತ. ನೋಡಿ ನೋಡಿ, ಅದೆಲ್ಲ ಟ್ರಯಲ್ ಮಾಡಿಲ್ಲ ನಾವು. ಅಲ್ಲ, ನೀ ಡಯಟ್ ಮಾಡ್ತಾ ಇದೀಯ ಅಂತ ತುಂಬಾ ಸಣ್ಣ ಆಗ್ಬಿಟ್ಟಿದ್ಯಾ ಅಂತ ಅನ್ಕೋಬೇಡ, ಅರ್ಥ ಆಯ್ತಾ? ಚೆನ್ನಾಗೆ ತಿಂತಾಳೆ, ಡಯಟ್ ಇಲ್ಲ, ದೊಡ್ಡ ಲೂಸ್ ಆಗಿರೋ ಶರ್ಟ್ ಹಾಕೊಂಡು ಅಮ್ಮ ತಾಯಿ ಥರ ಇದ್ದಾಳೆ ಅಷ್ಟೇ. ಹಂಗೆ ಇರೋದು ನಾನು ನೋಡಲಿ. ಅಮ್ಮ ತಾಯಿ ಥರ ಇದೆಯಾ? ಓಕೆ ಗಾಯ್ಸ್, ಮಲಿಕೊಳ್ಳಿ, ನಾವು ಮಲಿಕೋತೀವಿ. ಬಾಯ್.